ಕೆಆರ್ಪೇಟೆ ಪಟ್ಟಣದಲ್ಲಿ ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭ. ಆಸ್ಪತ್ರೆ ಉದ್ಘಾಟಿಸಿ ಶುಭ ಕೋರಿದ ಸುತ್ತೂರು ಹಾಗೂ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಶ್ರೀಗಳು. ಆರೋಗ್ಯ ಭಾಗ್ಯಕ್ಕಿಂತ ಮಿಗಿಲಾದ ಭಾಗ್ಯವು ವಿಶ್ವದಲ್ಲಿಯೇ ಯಾವುದೂ ಇಲ್ಲವಾದ್ದರಿಂದ ಶ್ರೀಸಾಮಾನ್ಯರು ತಮ್ಮ ಅಮೂಲ್ಯವಾದ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕರಾದ ಎಂ.ಡಿ. ಲಕ್ಷ್ಮೀನಾರಾಯಣ ಹೇಳಿದರು. ಅವರು ಕೆಆರ್ಪೇಟೆ ಪಟ್ಟಣದ ಮೈಸೂರು ರಸ್ತೆಯ ಎಪಿಎಂಸಿ ಮಾರುಕಟ್ಟೆ ಮುಂಭಾಗದಲ್ಲಿ ನೂತನವಾಗಿ ಆರಂಭವಾದ ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಇಂದಿನ ದಿನಮಾನದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಹಿರಿಯ ನಾಗರಿಕರು ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಜ್ವರ, ಶೀತದಂತಹ ಕಾಯಿಲೆಗಳು ಸರ್ವೇ ಸಾಮಾನ್ಯವಾಗಿವೆ. ಆದ್ದರಿಂದ ಕುಡಿಯಲು ಶುದ್ಧವಾದ ನೀರನ್ನು ಬಳಸಿ ರುಚಿಯಾದ ಆಹಾರ ಪದಾರ್ಥಗಳನ್ನು ಸೇವಿಸಿ ಅಮೂಲ್ಯವಾದ ಆರೋಗ್ಯದ ರಕ್ಷಣೆಗೆ ಮುಂದಾಗಬೇಕು ಎಂದು ಲಕ್ಷ್ಮೀನಾರಾಯಣ ಕಿವಿಮಾತು ಹೇಳಿದರು. ಮೈಸೂರಿನ ಸುತ್ತೂರು ಮಠದ ಪೀಠಾಧಿಪತಿಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕೆಆರ್ಪೇಟೆ ತಾಲೂಕು ಕೇಂದ್ರದಲ್ಲಿ ಮೈಸೂರು, ಬೆಂಗಳೂರು ಮಹಾನಗರಗಳಲ್ಲಿ ಇರುವಂತಹ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತಮವಾದ ಆರೋಗ್ಯ ಸೇವೆ ನೀಡಲು ಆರಂಭವಾಗುತ್ತಿರುವುದು ಸಂತೋಷದ ವಿಷಯವಾಗಿದೆ. ಆಸ್ಪತ್ರೆ ಆರಂಭಿಸುವ ಸಾಹಸ ಕಾರ್ಯಕ್ಕೆ ಮುಂದಾಗಿರುವ ಅನಿಲ್ ಹಾಗೂ ಬೋರೇಗೌಡ ಅವರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಪೂಜ್ಯ ಶ್ರೀಗಳಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಆರಂಭವಾಗುತ್ತಿರುವುದು ಸಂತೋಷದ ಸಂಗತಿಯಾಗಿದೆ. ತಾಲೂಕಿನ 326 ಹಳ್ಳಿಗಳ ಜನರು ಮೈಸೂರು, ಬೆಂಗಳೂರು ನಗರಗಳ ವ್ಯಾಮೋಹಕ್ಕೆ ಒಳಗಾಗದೆ ನಿಮ್ಮ ಮನೆ ಬಾಗಿಲಿನಲ್ಲಿಯೇ ದೊರೆಯುತ್ತಿರುವ ಉತ್ತಮವಾದ ವೈದ್ಯಕೀಯ ಆರೋಗ್ಯ ಸೇವೆಯನ್ನು ಸದ್ಬಳಕೆ ಮಾಡಿಕೊಂಡು ನೂರ್ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಂಡ್ಯ ನಗರದಲ್ಲಿ ಯಶಸ್ವಿ ಹೋಟೆಲ್ ಉದ್ಯಮಿಗಳಾಗಿರುವ ಅನಿಲ್ ಅವರು ಶಿಸ್ತು ಮತ್ತು ಬದ್ಧತೆಗೆ ಹೆಸರಾಗಿದ್ದಾರೆ. ಪ್ರಸ್ತುತ ಆರೋಗ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಲು ಗ್ರಾಮೀಣ ಪ್ರದೇಶದ ಜನರಿಗೆ ಉತ್ತಮವಾದ ವೈದ್ಯಕೀಯ ಸೇವೆ ನೀಡಲು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಆರಂಭಿಸುವ ಸಾಹಸ ಮಾಡಿದ್ದಾರೆ. ಅನಿಲ್ ಮತ್ತು ಬೋರೇಗೌಡ ಅವರಿಗೆ ಶುಭ ಕೋರುತ್ತೇನೆ ಎಂದು ಅಭಿಮಾನದಿಂದ ಹೇಳಿದರು. ಶಾಸಕ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕೆಆರ್ಪೇಟೆ ತಾಲೂಕಿನ ಜನತೆಗೆ ಉತ್ತಮವಾದ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ಸಾಹಸ ಕಾರ್ಯಕ್ಕೆ ಮುಂದಾಗಿರುವ ಅನಿಲ್, ಬೋರೇಗೌಡ ಸ್ನೇಹಿತರ ಸಾಹಸ ಕಾರ್ಯವನ್ನು ಶ್ಲಾಘಿಸಿದರು. ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ, ಪುರಸಭೆ ಅಧ್ಯಕ್ಷೆ ಪಂಕಜ, ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಅಶೋಕ್, ವೀರಶೈವ ಮಹಾಸಭಾದ ತಾಲೂಕು ಘಟಕದ ಅಧ್ಯಕ್ಷ ಸುಜೇಂದ್ರ, ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಸುಬ್ರಹ್ಮಣ್ಯ, ಪುರಸಭೆ ಸದಸ್ಯರಾದ ಡಿ. ಪ್ರೇಮಕುಮಾರ್, ಕೆಎಸ್ ಪ್ರಮೋದ್, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಟನಹಳ್ಳಿ ಗಂಗಾಧರ್, ಕನ್ನಡ ಸೇನೆಯ ಮಂಡ್ಯ ಜಿಲ್ಲೆಯ ಅಧ್ಯಕ್ಷ ಮಂಜುನಾಥ್, ತಾಲೂಕು ಅಧ್ಯಕ್ಷ ಸುರೇಶ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಜಿತ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್, ಪಾಂಡವಪುರ ತಾಲೂಕು ಆರೋಗ್ಯಾಧಿಕಾರಿ ಸಿಎ ಅರವಿಂದ್, ಗ್ರಾಮಾಂತರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಗೌಡ, ನವೀನ್ ಸೇರಿದಂತೆ ನೂರಾರು ಜನರು ನ್ಯೂ ಅಪೂರ್ವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ಡಾಕ್ಟರ್ ಕೆ.ಆರ್. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಅಭೂತಪೂರ್ವವಾಗಿ 3 ದಿವಸ ಅಷ್ಟೊಂದು ಜನಸಂದಣಿ ಬಹುಶಃ ಹಿಂದಿನ ವರ್ಷಗಳಲ್ಲಿ ಕಾಣದೇ ಇದ್ದಂತಹ ವಿಚಾರಾನಂದ ಸ್ವಾಮಿ ಅವರನ್ನು ಪರವಾಗಿ ಸ್ವಾಗತವನ್ನು ಕೋರಿ ಅದು ಯಶಸ್ವಿಯಾಗಿ ಯಾರು ನಡೆಸ್ಕೊಳ್ತಾ ಇದ್ದಾರೆ ಮುಂದೋಗಿ ಸುಖವಾಗಿ ಬೋಧನೆ ಮಾಡ್ತಾರೆ. ಅವರಿಗೆ ಕೆಆರ್ಪೇಟೆಯಲ್ಲಿ ಆಸ್ಪತ್ರೆಯನ್ನು ನಡೆಸಲು ಉದ್ಯುಕ್ತರಾಗಿದ್ದಾರೆ. ಅವ್ರ ಜೊತೆಗೆ ಚಿಕ್ಕಬಳ್ಳಾಪುರವನ್ನು ಕೂಡ ಕೈಯನ್ನು ತೋರಿಸಿದ್ದಾರೆ. ಅಲ್ಲಿಯವರು ಅಷ್ಟು ಉತ್ಸಾಹಿಗಳು
ಯುವಕರಾಗಿ ಕೂಡ ಅವರ ಹೆಸರು ಹೇಳತಕ್ಕಂಥ ಆಹ್ವಾನಗಳನ್ನು ಕೂಡ ಅವಶ್ಯಕ. ಈ ಆಹ್ವಾನ ಪಟ್ಟಿಯಲ್ಲಿ ಸ್ವಾಗತ ಕೋರುವರು ಮೊದಲ ಹೆಸರನ್ನು ಮಾಡಿದ್ದಾರೆ. ಸುಜಾತ ಮತ್ತು ಕೃಷ್ಣಮೂರ್ತಿ ಹಂಬಲವನ್ನು ಉಳ್ಳವರಾಗಿದ್ದಾರೆ. ಇವತ್ತು ಎಲ್ಲ ನಿಯಮಗಳ ಮೂಲಕವಾಗಿ ಹೊಸ ನೀವು ಅಪೂರ್ವವಾದ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆಯಾಗಿದೆ. ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿದ್ದಾರೆ. ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರು ಆಸ್ಪತ್ರೆ ಯಶಸ್ವಿಯಾಗಲಿ ಅಂತ ಹೇಳಿ ಗುರುವಿಗೆ ನಮಸ್ಕಾರ ಸಲ್ಲಿಸಿ ನಮ್ಮ ಜೊತೆ ಹಿರಿಯರು ನೇರ ನಡೆಯವರಿಗೆ ಹೆಸರಾದಂಥವರು ಜನರನ್ನ ನೇರವಾಗಿ ಮಾತಾಡಿಸಿ ನೇರವಾಗಿ ಕೆಲಸಗಳು ಮಾಡಿಕೊಂಡ ಮಾಜಿ ಶಾಸಕರು ಶ್ರೀಮಠ ನಿರ್ದೇಶಕರಾದಂಥ ಸನ್ಮಾನ್ಯ ಕೆ ಬಿ ಚಂದ್ರಶೇಖರ್ ಸರ್ ಅವರು ಇದ್ದಾರೆ. ಹಾಗೆ ರಾಜಕೀಯ ಮುತ್ಸದಿ ಅಂತಲೇ ಪ್ರಸಿದ್ಧರಾದಂಥವರು ಅತ್ಯಂತ ಪಾರದರ್ಶಕ ರಾಜಕಾರಣಿಯಾಗಿ ವಿಶೇಷವಾಗಿ ವಿಧಾನಮಂಡಲದಲ್ಲಿ ಕೆಲಸವನ್ನು ನಿರ್ವಹಿಸಿ ಅನೇಕ ಸಂಸ್ಥೆಗಳಿಗೆ ರಾಜ್ಯದ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿ ಬಡವರ ಪರವಾಗಿ ರಾಜ್ಯದ ಪರವಾಗಿ ಕೆಲಸ ಮಾಡುತ್ತಾ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಲಕ್ಷ್ಮೀಸಾಗರ್ ಸರ್ ಕೂಡ ಇಲ್ಲಿದ್ದಾರೆ. ಅವರಿಗೆ ಹಾಗೂ ನಮ್ಮ ಯುವಕರನ್ನ ಪ್ರಗತಿ ಪರ ಇಟ್ಕೊಂಡ್ಬಂದು ಇಲ್ಲಿ ಒಂದು ಹೊಸ ಆಸ್ಪತ್ರೆ ಕಾರಣಕರ್ತರಾಗಿದ್ದಾರೆ. ಈಗೆಲ್ಲ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ನಮ್ಮ ಪೂರ್ವಾಶ್ರಮದಲ್ಲಿ ಕೃಷ್ಣಾಷ್ಟಮಿಗೆ ಅನುಭವಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಎಲ್ಲರೂ ಕೃಷ್ಣಾಷ್ಟಮಿಯ ಜನರು ನೀವು ಕೃಷ್ಣಾಷ್ಟಮಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ನನಗೆ ಹೊರಗೊತ್ತಾಯ ನಾನು ಒಬ್ಬ ಸನ್ಯಾಸಿಯಾಗಿ ಸ್ವಾಮೀಜಿಯಾಗಿ ಹೇಳಬೇಕು ಬೇಡ ಗೊತ್ತಿಲ್ಲ. ಆದರೆ ಪೂರ್ವಾಶ್ರಮ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ. ಕೃಷ್ಣಾಷ್ಟಮಿಗೆ ಎಲ್ಲಾ ಸೌಲಭ್ಯಗಳು ಇದ್ದಾಗ ನೀವು ಮಂಡ್ಯಕ್ಕಾಗಲಿ ಮೈಸೂರಿಗಾಗಲಿ ಬೆಂಗಳೂರಿಗಾಗಲಿ ಹೋಗಬೇಕಾದ ಅಗತ್ಯತೆ ಇಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ KBC ಚಂದ್ರಶೇಖರ್ ಅಭಿನಂದಿಸ್ತೇನೆ. ಒಂದು ಒಳ್ಳೆ ಆಸ್ಪತ್ರೆಯ ನಿರ್ವಹಣೆ ಮಾಡ್ತಾ ಇದೆ. ಆಕಸ್ಮಿಕವಾಗಿ ಸ್ವಲ್ಪ ನಿಂತು ಹೋಗಿತ್ತು. ಆದರೆ ಇವತ್ತು ನೀವು ಅಪೂರ್ವ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಡೀ ತಂಡ ಇಲ್ಲಿ ಒಂದು ಹೊಸ ಸಾಹಸವನ್ನು ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ತುರ್ತಾಗಿ ಆರೋಗ್ಯ ಸೇವೆಗಳನ್ನು ಕೊಡಲಿಕ್ಕೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕೃಷ್ಣಾಷ್ಟಮಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ, ಕೃಷ್ಣಾಷ್ಟಮಿಯಿಂದ ಮಂಡ್ಯಕ್ಕೆ ಬರಲಿಕ್ಕೆ ಎಷ್ಟು ಒತ್ತಡ ಆಗುತ್ತೆ ಅಂದ್ರೆ ನಮಗೆ ಇವತ್ತು ಸುಮಾರು 2.25 ಗಂಟೆ ಆಯಿತು ಬೆಂಗಳೂರಿಂದ ಇಲ್ಲಿ ಬರಲಿಕ್ಕೆ. ಹಾಗಾಗಿ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವುದು ಸಾರ್ವಜನಿಕವಾಗಿ ಉಪಯೋಗ ಆಗುವಂತ ಕೆಲಸ ಅಂತ ನಮ್ಮ ಭಾವನೆ. ಸಾರ್ವಜನಿಕರಿಗೆ ವಿಶೇಷವಾಗಿ ಇತ್ತೀಚೆಗೆ ಶಿಕ್ಷಣ, ಆರೋಗ್ಯ ಈ ವಿಷಯಗಳು ಬಹಳ ಆದ್ಯತೆಯ ವಿಷಯಗಳಾಗಿವೆ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಕೃಷ್ಣಾಷ್ಟಮಿ ಇನ್ನು ಹಿಂದುಳಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಒಂದಷ್ಟು ಸಾಹಸ ಮಾಡುವಂತಹ ಒಳ್ಳೊಳ್ಳೆಯ ವಿಜ್ಞಾನ ಪದವಿ ಪೂರ್ವ ಕಾಲೇಜುಗಳಿಗೆ ಬರಬೇಕಾಗಿದೆ. ಖಾಸಗಿ ಕ್ಷೇತ್ರದಲ್ಲಿ ಆಗಲಿ ಯಾರೇ ಆಗಲಿ. ಯಾಕಂದ್ರೆ ನೋಡಬಹುದು, ಇಡೀ ಮಂಡ್ಯ ಜಿಲ್ಲೆಯ ಸುಮಾರು 5,000 ಮಕ್ಕಳು ಇವತ್ತು ಮಂಗಳೂರಿನಲ್ಲಿ ಓದ್ತಾ ಇದ್ದಾರೆ. ಲಕ್ಷಾಂತರ ಕೊಟ್ಟು ಮಂಗಳೂರಿಗೆ ಹೋಗಿ ಪ್ರತಿ ವರ್ಷ 5 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ PU ಸೈನ್ಸ್ ಓದಲಿಕ್ಕೆ ನಾವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ಸ್ ಆಗಬೇಕು, ಇನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಪೇರೆಂಟ್ಸ್ ದುಡ್ಡೆಲ್ಲ ತಗೊಂಡೋಗಿ ಮಂಗಳೂರಿಗೆ ಇನ್ವೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಕೆಲವರಿಗೆ ಅನುಕೂಲ ಇರೋರಿಗೆ ಆಗುತ್ತೆ ಶಿಕ್ಷಣ ಕ್ಷೇತ್ರ ಮುಂದುವರಿಬೇಕು. ಆದ್ರೆ ರೈತರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಇಲ್ಲೇ ಆಧಾರದ ಒಂದಷ್ಟು ಕಾಲೇಜುಗಳಾದ್ರೆ ಒಂದು ಒಳ್ಳೇದಾಗುತ್ತೆ ಇರೋದು ನಮ್ಮ ಭಾವನೆ. ಹಾಗೆ ಆಸ್ಪತ್ರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಬೇಕು ಅಂದ್ರೆ ಎಲ್ಲ ಮೈಸೂರು ಬಿಡ್ತಿರಲಿಲ್ಲ. ನಾವು ನೋಡಿದ್ದೀವಿ ಅನೇಕ ಭಾಷೆಗಳು. ನಾನು ಪೂರ್ವಾಶ್ರಮದಲ್ಲಿ ಕೂಡ ಹೇಳಿದ್ದೆ, ಯಾಕಂದ್ರೆ ನೀವು ಮೂರ್ಖರಾಗ್ತಾ ಇದೆ. ಇದೇ ಊರನ್ನ ಬೆಳೆಸಿ ಯಾರಾದ್ರೂ ಒಂದು ಒಳ್ಳೆ ಆಸ್ಪತ್ರೆ ಮಾಡಿದ್ದಾರೆ ಅವರಿಗೆ ಪ್ರೀತಿ ತೋರಿಸಿ, ಜಗಳಾಟಕ್ಕೆ ಹೋಗಬೇಡಿ. ಇದೇ ಆಸ್ಪತ್ರೆ ಒಳ್ಳೆ ಆಸ್ಪತ್ರೆ ಆಗುತ್ತೆ. ನನಗೆ ಅನಿಸುತ್ತೆ, ನನ್ನ ಮನಸ್ಸು, ನನ್ನ ಒಂದು 6th ಸೆನ್ಸ್ ಹೇಳುತ್ತೆ, ಈ ಆಸ್ಪತ್ರೆ ಅತ್ಯಂತ ಯಶಸ್ವಿ ಆಸ್ಪತ್ರೆ ಆಗುತ್ತೆ ಈ ಭಾಗಕ್ಕೆ. ಅದಾಗಲಿ ನಾನು ಮಹಾಮೇರಿ ಗಣಪತಿಗೆ ಮತ್ತು ಕಾಲದೇಶದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅನಿಲ್ ಮತ್ತು ಬೋರೇಗೌಡರ ಇಡೀ ಕುಟುಂಬ ಏನಾದರೂ ಒಂದು ಹೊಸ ಸಾಧನೆ ಮಾಡಬೇಕು, ಇಲ್ಲಿನ ಸ್ಥಳೀಯ ಜನರಿಗೆ ಸಹಾಯ ಮಾಡಬೇಕು. ಬಹಳ ದೂರಕ್ಕೆ ಹೋಗ್ತಾರಲ್ಲ ಅಂತ ದೂರ ಹೋಗುವಂತನ್ನ ತಪ್ಪಿಸಿ ಅವರ ಪ್ರಾಣಾಪಾಯದಿಂದ ರಕ್ಷಣೆ ಮಾಡಬೇಕು. ಒಳ್ಳೆಯ ಸಮುದಾಯ ಆರೋಗ್ಯ ಕೊಡಬೇಕು. ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನ ಉಪಯೋಗಿಸಬೇಕು ಅಂತ ಹೇಳ್ತಾ ವೈದ್ಯರ ತಂಡ ವಿಶೇಷವಾಗಿ ಅಥವಾ ರೋಗಿಗಳ ಕುಟುಂಬದವರು ಏನೇನು ಅಪೇಕ್ಷೆ ಪಡ್ತಾರೆ ಆ ಹಂಬಲವನ್ನು ಇಟ್ಕೊಂಡು ಬಂದಂತವರಿಗೆ ಸ್ವಲ್ಪ ನೀವು ಕನೆಕ್ಟಿವಿಟಿ ಆಗಬೇಕಾಗುತ್ತೆ. ಸೊ ಅವರಿಗೆ ಕನೆಕ್ಟ್ ಆದರೆ, ಅವರ ಭಾವನೆಗೆ ಕನೆಕ್ಟ್ ಆದರೆ ಒಬ್ಬರಿಗೊಬ್ಬರಿಗೆ ಮೌತ್ ಟು ಮೌತ್ ಸ್ಪ್ರೆಡ್ ಆಗುತ್ತೆ ವಿಷಯ. ಯಾಕಂದ್ರೆ ಕೃಷ್ಣಾಷ್ಟಮಿ ತಾಲೂಕು ಇಡೀ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ತಾಲೂಕು. ಜನಸಂಖ್ಯೆಯಲ್ಲಿರ್ಬೋದು, ವಿಸ್ತಾರದಲ್ಲಿರ್ಬೋದು, ಇನ್ನೂ ಇದಾವೆ. ಆರ್ಥಿಕವಾಗಿ ಕೂಡ ಒಳ್ಳೆ ಸ್ವಾಮಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ
ಈ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಇವತ್ತು ಪ್ರಾರಂಭಿಸ್ತಾ ಇದೆ. ಇಲ್ಲಿ ಮಾತನಾಡಿದ ಮುಂದೆ ಬಂದು ಆಸ್ಪತ್ರೆಯನ್ನು ನಡೆಸುವಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಮಾತಾಡ್ತಾ ತಿಳಿಸಿದ್ರು, ಮನುಷ್ಯನಿಗೆ ಆರೋಗ್ಯ ಮುಖ್ಯವಾದಂತಹ ಶರೀರ ಮಾಧ್ಯಮ ಎಲ್ಲದನ್ನು ಸಾಧನೆ ಮಾಡುತ್ತೆ. ಮನುಷ್ಯ ಏನೇ ಸಾಧನೆ ಮಾಡಬೇಕು ಕೂಡ ಆತನಿಗೆ ಉತ್ತಮವಾದಂತಹ ಆರೋಗ್ಯ ಬಹಳ ಮುಖ್ಯವಾದಂತಹ. ಮಾತಾಡ್ತಾ ಹೇಳಿದ್ರು, ಇವತ್ತು ಕಲುಷಿತವಾದ ವಾತಾವರಣಗಳ ಕಾರಣದಿಂದಾಗಿ ಆರೋಗ್ಯದಲ್ಲಿ ವೈಪರೀತ್ಯಗಳು ಉಂಟಾಗ್ತವೆ. ನಾವು ಯಾವ ಭೂಮಿಯಿಂದ ಬೆಳೆಯನ್ನು ಬೆಳೀತೇವೋ ಅದನ್ನೇ ರಾಸಾಯನಿಕ ಯುಕ್ತವಾಗಿ ಮಾಡಿ ಮೊಳಕೆಯಲ್ಲೇ ಒಂದು ಧಾನ್ಯದ ಜೊತೆಗೆ ವಿಷಯವನ್ನು ರೂಪಿಸ್ತಾ ಇರುವಂತಹ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಒಂದು ರಾಸಾಯನಿಕವನ್ನು ಉಪಯೋಗಿಸಿ ನಮ್ಮ ಉತ್ಪನ್ನವನ್ನು ಹೆಚ್ಚಿಸಬೇಕು ಅಂತ ಅವರು ಅಡ್ವೊಕೇಟ್ ಮಾಡಿದರೆ ಆ ವಿಜ್ಞಾನಿಗಳು ಇವತ್ತು ಭೂಮಿ ಫಲವತ್ತತೆಯನ್ನು ಕಂಡುಕೊಳ್ತಾ ಇದೆ, ವಿಷಮುಕ್ತವಾಗಿದೆ. ಮತ್ತೆ ನಾವು ಮುಂದಿನ ದಿನಕ್ಕೆ ಹೋಗಬೇಕು ಅಂತ ಅದನ್ನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇರೋದು ನಮ್ಮೆಲ್ಲ ಉದ್ಯಮದ ಸಂಗತಿ. ಇಂಥ ದಿನಮಾನದಲ್ಲಿ ನಮಗೆ ಬೆಳೀತಾ ಇರುವಂತಹ ಆಹಾರದ ಉತ್ಪನ್ನಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಸೇವಿಸುವ ಗಾಳಿ, ಕುಡಿಯುವ ನೀರು, ತಿನ್ನುವ ಆಹಾರ ಎಲ್ಲವೂ ಕೂಡ ಕಲುಷಿತವಾಗಿರೋದ್ರಿಂದ ಅದಕ್ಕೆ ಪೂರಕವಾಗಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಬೇಕಾದ ಅಗತ್ಯ ಇದೆ. ಹಾಗಾಗಿ ಇವತ್ತು ರಾಜ್ಯದಾದ್ಯಂತ ಅನೇಕ ರೀತಿಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬರ್ತಾ ಇರೋದು ಕೂಡ ಗಮನಾರ್ಹವಾದಂಥದ್ದು. ಮೈಸೂರು, ಬೆಂಗಳೂರು, ಬಾಂಬೆ ಅಂತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ವಿಶೇಷವಾಗಿದೆ. ಇದು ತಾಲೂಕು ಕೇಂದ್ರದಲ್ಲಿ ಕೇರ್ಪೇಟೆ ಅಂತ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಆಸ್ಪತ್ರೆ ನಿರ್ಮಾಣ ಆಗಿದ್ದು ಅದನ್ನು ಮುನ್ನಡೆಸಲಿಕ್ಕೆ ಅಲ್ಲಿಯವರು ಮುಂದೆ ಬಂದಿರತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಅಲ್ಲಿಯವರು ಮೂಲತಃ ತೀರ್ಥಹಳ್ಳಿಯಿಂದ ಬಂದಂಥವರು ಮಂಡ್ಯಕ್ಕೆ ಬಂದು ಅಪೂರ್ವ ತೋಟದುದ್ಯಮವನ್ನು ಪ್ರಾರಂಭ ಮಾಡಿ ಅಪೂರ್ವ ಹಳ್ಳಿಯಲ್ಲೇ ಹೆಸರನ್ನು ಪಡೆದಿರ್ತಕ್ಕಂಥದ್ದು. ಅವರು ಯುವಕರು, ಉತ್ಸಾಹಿಗಳು, ಅವರಿಗೆ ವಹಿಸುವಂತಹ ಯಾವುದೇ ಕಾರ್ಯವನ್ನು ನಿಷ್ಠಾಪೂರ್ಣವಾಗಿ ನಡೆಸುವಂತಹ ಒಂದು ಮನಸ್ಥಿತಿ ಉಳ್ಳಂಥವರು. ಶ್ರೀಗಳ ಪಾದಾರವಿಂದಗಳಲ್ಲಿ ಪ್ರಣಾಮುತ್ತಾ, ಹಾಗೆಯೇ ಜಿಲ್ಲಾಧಿಕಾರಿಗಳ ಸಮೇತ ನನ್ನ ಜೊತೆಯಲ್ಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಒಂದು ಆಸ್ಪತ್ರೆಯ ವ್ಯವಸ್ಥೆಯನ್ನು ತೆಗೆದುಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಅನಿಲ್ ಅವರು ಮತ್ತು ಅವರ ಕುಟುಂಬದವರೇ, ನೆರೆದಿರ್ತಕ್ಕಂಥ ಯಾವತ್ತು ಬಂಧುಗಳೇ, ತಾಯಿಗಳೇ, ಮಾಧ್ಯಮ ಆರೋಗ್ಯದ ಬಗ್ಗೆ ಇವತ್ತು ಸರ್ಕಾರಗಳು ಎಷ್ಟೇ ಕಾಳಜಿ ವಹಿಸಿದ್ರು ಕೂಡ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಅನೇಕ ಮಠಾಧೀಶರು ಪರಮ ಪೂಜ್ಯರಾದಿಯಾಗಿ ಇವತ್ತು ಗೊತ್ತಿರ್ತಕ್ಕಂಥ ನಮ್ಮ ಹಿರಿಯರನ್ನ ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕುಡಿತಕ್ಕಂಥ ನೀರು ಇರ್ಬೋದು, ಸೇವಿಸ್ತಕ್ಕಂಥ ಗಾಳಿ ಇರ್ಬೋದು, ತಿಂತಕ್ಕಂಥ ಆಹಾರ ಇರ್ಬೋದು, ಎಲ್ಲವೂ ಕೂಡ ವಿಷಮಿಶ್ರಿತ ಪದಾರ್ಥಗಳಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಯಿಲೆ ಯಾವ ಸಂದರ್ಭದಲ್ಲಿ ಯಾವ ವೇಳೆಯಲ್ಲಿ ನಮಗೆ ಬರುತ್ತೆ ಅಂತಕ್ಕಂಥದ್ದು ನಮ್ಗ್ಯಾರು ಕೂಡ ಅರಿವಿರೋದಿಲ್ಲ. ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ತುಂಬಾ ಜನ ಊಟ ಮಾಡಿ ಮಲಗಿರ್ತಾರೆ, ಬೆಳಗ್ಗೆ ಎದ್ರೆ ಈಗಾಗಲೇ ಮಾಧ್ಯಮದಲ್ಲಿ ಬಂದಿರುತ್ತೆ ಅವ್ರ ಜೀವನ ಮುಡಿಯಾಗಿ ಬಂದವರೆ. ಸನಾತನ ಕಾಲದ ಧರ್ಮ, ಪರಂಪರೆ, ಇತಿಹಾಸವನ್ನು ಒಳಪಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಅರ್ಕೋಬೇಕು. ನಾವಿವತ್ತು ಜೀವಿತ ಕಾಲದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಏನು ಉಳಿಸಿರ್ತಕ್ಕಂಥ ಭಗವಂತ ನಮ್ಮನ್ನ ನೂರಾರು ವರ್ಷಗಳ ಕಾಲ ಜೀವಿತ ಇರ್ತಾನೆ ಅಂತಕ್ಕಂಥದಕ್ಕೆ ಇವತ್ತು ಸಾಕ್ಷಿ ಇಲ್ಲ. ಕಾರಣ ನಾವು ನಡ್ಕೊತಕ್ಕಂಥ ದಾರಿ ಹಾಗಾಗಿದೆ. ನಮ್ಮೆಲ್ಲರಿಗೂ ಕೂಡ ಒಂದು ಗುರು ಬೇಕು, ನಮ್ಮ ಸಾಧನೆಗೆ ಒಂದು ಗುರಿ ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ
ಇವತ್ತು ನನ್ನ ಸಹೋದರ ಅನಿಲ್ ತೀರ್ಥದಿಂದ ಬಂದು ಮಂಡ್ಯದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ 2 ಹೋಟೆಲ್ಗಳನ್ನು ಮಾಡಿ ಇವತ್ತು KR-ಪೇಟೆಯ ಹಾಗೂ ಸುತ್ತಮುತ್ತಲಿನ ತಾಲೂಕು ಜಿಲ್ಲೆಯ ಜನರಿಗೆ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿಮ್ಮೆಲ್ಲರ ಸೇವೆಗೋಸ್ಕರ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಪರಮ ಪೂಜ್ಯರ ಶುಭ್ರ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಆಸ್ಪತ್ರೆ ಉದ್ಘಾಟನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಈ ಭಾಗದ ಜನರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥ ಒಂದು ವೈದ್ಯಕೀಯ ತಂಡಕ್ಕೆ ಹಾಗೂ ಶುಶ್ರೂಷಕರಿಗೆ ಹಾಗೂ ಮಾಲೀಕರಿಗೆ ಆಶೀರ್ವಾದವನ್ನು ಮಾಡೋದ್ರ ಮೂಲಕ ಇವತ್ತು ಆಶೀರ್ವಾದ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮೆಲ್ಲ ಅಧಿಕಾರಿ ವರ್ಗದಿಂದ ಹಿಡಿದು ನಮ್ಮ ಜನಪ್ರತಿನಿಧಿಗಳು ಹಿಡಿದು ಈ ಒಂದು ಆಸ್ಪತ್ರೆಯ ಉದ್ಘಾಟನಾ ಸಂದರ್ಭದಲ್ಲಿ ಅವರಿಗೆ ಆಶೀರ್ವಾದ ಮೂಲಕ ಈ ಆಸ್ಪತ್ರೆಯ ಸೇವೆ KR-ಪೇಟೆ ತಾಲೂಕು ಒಂದೇ ಅಲ್ಲ, ಜಿಲ್ಲೆ ಅಲ್ಲ, ಎಲ್ಲರಿಗೂ ಕೂಡ ಒಂದು ಆರೋಗ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಅನುಕೂಲ ಆಗಲಿ ಅಂತಕ್ಕಂಥ ಮಾತನ್ನು ನಾನು ಆಶ್ಚರ್ಯ ಪಡ್ತಾ ಈ ಆಸ್ಪತ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಜನರಿಗೆ ಉತ್ತಮ ಆರೋಗ್ಯವನ್ನು ಕೊಡ್ತಕ್ಕಂಥ ದೃಶ್ಯದಲ್ಲಿ ಹೋಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.